ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಔಟ್ ಆಗ್ತಾರಾ? ಬಿಜೆಪಿಯಿಂದ ರೆಬಲ್ ಲೀಡರ್ಗೆ ಗೇಟ್ ಪಾಸ್ ಸಿಗುತ್ತಾ? ಬಿಜೆಪಿಯ ಪ್ರಭಾವಿ ನಾಯಕರ ಪಕ್ಷದಿಂದಲೇ ಅವರನ್ನು ಉಚ್ಚಾಟನೆ ಮಾಡ್ತಾರಾ? ಬಿಜೆಪಿ ಪಕ್ಷಕ್ಕೆ ಮತ್ತು ರಾಜ್ಯ ಬಿಜೆಪಿಗರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂಸಾತ್ಮಕವಾದ ಇರಿಟೇಷನ್ ಮಾಡ್ತಾ ಇದ್ದಾರೆ. ಇದು ನಾವು ಹೇಳ್ತಾ ಇಲ್ಲ. ಬಿಜೆಪಿ ಪಕ್ಷದ ಕೆಲ ಮುಖಂಡರುಗಳ ಹೇಳಿಕೆಯಲ್ಲಿ ಯತ್ನಾಳ್ ಅವರ ಹಿಂಸಾತ್ಮಕ ಇರಿಟೇಷನ್ ಅನ್ನುವಂತಹದ್ದು ವ್ಯಕ್ತವಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಎನ್ನುವಂತಹ ಕೂಗು ಕೇಳಿ ಬಂದಿದೆ. ಆ ನಾಯಕ ಬೇರಾರೂ ಅಲ್ಲ, ಅದು ಬಸನಗೌಡ ಪಾಟೀಲ್ ಯತ್ನಾಳ್, ಸೋ ಕಾಲ್ಡ್ ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಪಡ್ತಾರೆ? ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ಈಶ್ವರಪ್ಪ, ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಡಿಸಿಎಂ, ವಿಪಕ್ಷ ನಾಯಕ, ಮಾಜಿ ವಿಪಕ್ಷ ನಾಯಕ, ಏನಂತ ಬೇಕಾದ್ರೂ ಕರಿಬಹುದು, ಎಲ್ಲ ಸ್ಥಾನದಲ್ಲಿ ಎದ್ದು ಬಂದವರು, ನರಳಾಡದವರು. ಸೊ ಅವರು ಬಂಡಾಯ ಎದ್ದಾಗ ತನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಬಿಜೆಪಿ ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬಂಡಾಯ ಎದ್ರು. ಇದೇ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪ್ರತ್ಯೇಕ ಸ್ಪರ್ಧೆಗೆ ಇಳಿದಿದ್ರು. ಬಂಡಾಯ ಅಭ್ಯರ್ಥಿ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತೀನಿ ಅಂತ ಹೇಳಿದ್ರು. ಅದಾದ ನಂತರ ಅವರು ಗಳಿಸ್ಕೊಂಡಿರೋ ಓಟು, ಅವರಿಗೆ ತಂದಿರತಕ್ಕಂಥ ಅವಮಾನ, ಅವರಿಗೆ ಆದಂತಹ ಮುಖಭಂಗ, ಅದು ಬೇರೆಯೇ ಚರ್ಚೆ. ಆದರೆ ಅವರನ್ನು ಬಿಜೆಪಿ ಉಚ್ಚಾಟನೆ ಮಾಡ್ತು. ಅದಕ್ಕೆ ಕಾರಣ ಏನು ಕೊಡ್ತು? 2 ಬಾರಿ ಮಾತ್ರ ನೋಟಿಸ್ ಕೊಟ್ಟಿದ್ದು. ಯಾರಿಗೆ? ಈಶ್ವರಪ್ಪ ಅವರಿಗೆ. ಆದರೆ ಯತ್ನಾಳ್ಗೆ ನೋಟಿಸ್ ಸಿಕ್ಕಿರೋದು ಇದು 3ನೇ ಬಾರಿ. ಆದರೂ ಕೂಡ ಯತ್ನಾಳ್ರವನ್ನ ಈವರೆಗೂ ಇರಿಸ್ಕೊಂಡಿದ್ದಾರೆ ಬಿಜೆಪಿಯಲ್ಲಿ. ಈಶ್ವರಪ್ಪ ಮಾಡಿ ಎಡವಟ್ಟೇನು? ಸ್ವಪಕ್ಷದ ನಾಯಕರ ವಿರುದ್ಧವೇ ಕೆಂಡ ಕಾರಿದ್ರು. ಯಾರ ನಾಯಕ? ಇದೇ ರಾಜಾಹುಲಿ, ಇದೇ BS ಯಡಿಯೂರಪ್ಪ. BS ಯಡಿಯೂರಪ್ಪರ ವಿರುದ್ಧ ಮಾತನಾಡಿದ ನಾಲಿಗೆಗೆ ಗೇಟ್ ಪಾಸ್ ಕೊಡುತ್ತೆ ಬಿಜೆಪಿ. ಆದರೆ ಅದು ಈಶ್ವರಪ್ಪರಿಗೆ ಮಾತ್ರ ಸೀಮಿತ ಆಗೋಯ್ತಾ? ST ಸೋಮಶೇಖರ್ಗೆ ಅನ್ವಯಿಸೋದಿಲ್ವಾ? ಬಸನಗೌಡ ಪಾಟೀಲ್ಗೆ ಅನ್ವಯಿಸೋದಿಲ್ವಾ? ಸಿದ್ದೇಶ್ವರಿಗೆ ಅನ್ವಯಿಸೋದಿಲ್ವಾ? ಕುಮಾರ್ ಬಂಗಾರಪ್ಪಗೆ ಅನ್ವಯಿಸೋದಿಲ್ವಾ? ಈಶ್ವರಪ್ಪರಿಗೆ ಕೇವಲ ಕೊಟ್ಟಿದ್ದು 2 ನೋಟಿಸು. ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು ಪಕ್ಷ. ಯತ್ನಾಳ್ಗೆ ಹೊಸ ಭೀತಿ ಶುರುವಾಗಿದೆ. ಹೊಸ ಭೀತಿ. ಪಕ್ಷದಿಂದ ಉಚ್ಚಾಟನೆಗೆ ಸಾಧ್ಯತೆ ಎನ್ನಲಾಗುತ್ತಿದೆ. ಒಡಿತಾರ್ ಮುದ್ರೆ. ಹೈಕಮಾಂಡ್ನಿಂದ ಆಲ್ರೆಡಿ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ. ಕಾದು ಕೂತು ನೋಡೋ ತಂತ್ರದಲ್ಲಿದೆ ಬಿಜೆಪಿಯ ಶಿಸ್ತು ಸಮಿತಿ. ನೋಡ್ತಾ ಇರಿ. ಶೋಕಾಸ್ ನೋಟಿಸ್ಗೆ ನಿಮ್ಮ ಉಡಾಫೆ ಉತ್ತರ ಬೇಡ ಎಂದ ಹೈಕಮಾಂಡ್ 72 ಗಂಟೆಗಳ ಕಾಲಾವಧಿಯನ್ನು ಕೊಡಲಾಗಿತ್ತು. ಬದಲಿಗೆ ಸರಿಯಾದ ಸಮರ್ಥನೆಯನ್ನು ನೀಡಿ, ಇಲ್ಲದಿದ್ದರೆ ನಿಮ್ಮ ವರ್ತನೆ ಅಶಿಸ್ತು ಎಂದು ಪರಿಗಣನೆ ಮಾಡಲಾಗುತ್ತೆ. ವಿಜಯಪುರದಲ್ಲಿ ನಿರಂತರವಾಗಿ 2 ಸತಿ ನಾನು ಶಾಸಕನಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಬಿಜೆಪಿಲಿ ಬೆಲೆ ಸಿಗೋದಿಲ್ಲ. ವಿಜಯಪುರದಲ್ಲಿ ನಾನು ಒಬ್ಬ ಹಿಂದೂ ಹುಲಿ ಅಂತ ಕರೆಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಸ್ಥಾನಮಾನ ಸಿಗೋದಿಲ್ಲ. ನನ್ನನ್ನ ಬಿಜೆಪಿಯವರು ಉಳಿಸ್ಕೊತಾರೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಏನಾದರೂ ಯತ್ನಾಳಿಗಿದ್ರೆ ಅದನ್ನ ಈಗಲೇ ಕಳಚಿ ಹಾಕಿ. ಎಂತೆಂಥ ನಾಯಕರನ್ನ ಕಳ್ಕೊಂಡಿದೆ ಗೊತ್ತಾ ಬಿಜೆಪಿ? ಡೋಂಟ್ ಕೇರ್ ಮಾಡಿ ಬಿಸಾಕಿದೆ. ಎಲ್ಲಿಯ ಈಶ್ವರಪ್ಪ, ಎಲ್ಲಿಯ ಬಸನಗೌಡ ಪಾಟೀಲ್ ಯತ್ನಾಳ್? ಒಂದು ಸುಪ್ರಭಾತದಲ್ಲಿ ನಿಮ್ಮನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಅನ್ನುವಂತಹ ಒಂದು ಪತ್ರ ನಿಮ್ಮ ಮನೆ ಬಾಗಿಲಿಗೆ ಬರ್ಬೋದು. ಬಿಜೆಪಿಯನ್ನ ಶಿಸ್ತಿನ ಪಕ್ಷ ಅಂತ ಕರೆಯೋದು ಇದೇ ಒಂದು ಕಾರಣಕ್ಕೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಉಡೀಸಾಗೋವರೆಗೂ ಗಂಟ್ಲು ಹರ್ಕತೀನಿ ಅನ್ನುವಂಥ ಟ್ಯಾಲೆಂಟ್ ನನ್ನ ಜೊತೆ ಇದೆ, ಹಾಗಾಗಿ ನನ್ನನ್ನು ಬಿಜೆಪಿ ಉಳಿಸ್ಕೊಳ್ಳುತ್ತೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದು ಮಾಹಿತಿನೇ ತಪ್ಪದು. ಅನಂತ್ ಕುಮಾರ್, ಎಲ್ಲಿ ಅನಂತ್ ಕುಮಾರ್? ಹೀಗೆ ಸಾಕಷ್ಟು ನಾಯಕರು ಬಿಜೆಪಿಯಿಂದ ಮೂಲೆ ಗುಂಪಾದವರು, ರಾಜಕೀಯವಾಗಿ ಅಸ್ತಿತ್ವವನ್ನೇ ಕಳ್ಕೊಂಡವರ ಇತಿಹಾಸ ಸಾಕಷ್ಟಿದೆ ಬಿಜೆಪಿಯಲ್ಲಿ.
ಹಾಗಾಗಿ ಯತ್ನಾಳ್ ಬಿಜೆಪಿಗೊಂದು ತೃಣದ ಸಮಾನ, ಇದು ನಾವು ಹೇಳ್ತಾ ಇರೋದಲ್ಲ, ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂತಹದ್ದು. ಹಾಗಾಗಿ ವಿಜೇಂದ್ರರ ವಿರುದ್ಧ ಸಮರ ಸಾರುವ ಸೋಗಿನಲ್ಲಿ ನೀವು ಮಾಡ್ತಾ ಇರುವಂತಹದ್ದು ಬಿಜೆಪಿಗೆ ಅವಮಾನ, ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದ್ದೀರಿ. ರಾಜ್ಯ ಮಟ್ಟದ ಅನೇಕ ಬಿಜೆಪಿ ನಾಯಕರಿಗೂ ಕೂಡ ಇದೊಂಥರ ಮುಜುಗರ ತರುವಂತಹ ವಿಚಾರ. ಹಾಗಾಗಿ ಬಿಜೆಪಿಯ ಪ್ರಭಾವಿ ನಾಯಕ ಪಕ್ಷದಿಂದ ಉಚ್ಚಾಟನೆಯಾಗುವಂತಹ ವಿಚಾರ ಈಗ ಚರ್ಚೆಗೆ ಬಂದಿದೆ. ಪಕ್ಷದ ವಿರುದ್ಧ ಹೇಳಿಕೆ ನೀಡುವುದರಿಂದ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ. ಪಕ್ಷದಲ್ಲಿನ ನಾಯಕರಿಗೆ ನಿಂದಿಸಿದರೆ ಪಾರ್ಟಿಗೆ ಹಿನ್ನಡೆ ಆಗುತ್ತೆ. ಈ ಕಾರಣಕ್ಕಾಗಿಯೇ ಪಕ್ಷದಿಂದ ಉಚ್ಚಾಟನೆ ಆಗೋ ಸಾಧ್ಯತೆ ಇದೆ ಎಂದು ವ್ಯಕ್ತವಾಗ್ತಾ ಇದೆ. ಆ ನಾಯಕ ಬೇರಾರು ಅಲ್ಲ, ಅದು ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದ್ರೆ ಯತ್ನಾಳ್ಗೆ ಹೊಸ ಭೀತಿ ಶುರುವಾಗಿರುವಂತಹದ್ದು, ಪಕ್ಷದಿಂದ ಉಚ್ಚಾಟನೆಗೆ ಸಾಧ್ಯತೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ನಿಂದ ಆಲ್ರೆಡಿ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ. ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ 3 ದಿನ ಗಡುವು ಕೊಡಲಾಗಿದೆ. ಶೋಕಾಸ್ ನೋಟಿಸ್ಗೆ ನಿಮ್ಮ ಉಡಾಫೆ ಉತ್ತರ ಬೇಡ ಎಂದ ಹೈಕಮಾಂಡ್ ಬದಲಿಗೆ ಸರಿಯಾದ ಸಮರ್ಥನೆಯನ್ನು ನೀಡಿ, ಇಲ್ಲದಿದ್ದರೆ ನಿಮ್ಮ ವರ್ತನೆ ಅಶಿಸ್ತು ಎಂದು ಪರಿಗಣನೆ ಮಾಡಲಾಗುತ್ತೆ. ಹೈಕಮಾಂಡ್ನಿಂದ ಯತ್ನಾಳ್ಗೆ ಚಾಟಿ ಬೀಸಲಾಗಿದೆ. ಬಿಜೆಪಿಯಲ್ಲಿ ಅಸ್ತಿತ್ವವನ್ನು ಕಳ್ಕೊಂಡ್ರೆ ಯತ್ನಾಳ್ಗೆ ಬೇರೆ ಯಾವ ರಾಜಕೀಯ ಪಕ್ಷದಲ್ಲೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಬಿಜೆಪಿ ಅವರ ಕಟ್ಟಕಡೆಯ ಅಸ್ತಿತ್ವ, ಅಲ್ಲಿ ಯತ್ನಾಳ್ ಅವರು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಬೇರೆ ಎಲ್ಲೂ ಕೂಡ ರಾಜಕೀಯವಾದಂತಹ ನೆಲೆ ಸಿಗೋದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ಗೆ. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂತಹ ಶೋಕಾಸ್ ನೋಟಿಸಿಗೆ ನಾಳೆ 1 ದಿನ ಗಡುವಿದೆ. ನಾಳೆಯ ಒಳಗಾಗಿ ಸಮರ್ಥವಾದಂಥ ಉತ್ತರವನ್ನು ಕೊಟ್ಟರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತಾರೆ. ಉಡಾಫೆಯ ಉತ್ತರವನ್ನು ಕೊಟ್ಟರು ಎಂದಾದರೆ ಖಂಡಿತವಾಗಿಯೂ ಕೂಡ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಪಡೋದ್ರಲ್ಲಿ ಯಾವ ಸಂದೇಹವೂ ಬೇಡ.